ನಮಸ್ತೆ ಕನ್ನಡ ತಂತ್ರಾಂಶ ಮನೋಜ್ ಮಾತಾಡ್ತೀನಿ. ಇವತ್ತೊಂದು ಹೊಸ ಟ್ಯುಟೋರಿಯಲ್ ಜೊತೆ ಬಂದೀನಿ. ಅದು ಲ್ಯಾಪ್ಟಾಪಿಗೆ ಸಂಬಂಧಪಟ್ಟ ಟ್ಯುಟೋರಿಯಲ್. ಏನಪ್ಪ ಅಂದರೆ ಕಂಟ್ರೋಲ್ ಪ್ಯಾನಲಲ್ಲಿರುವ ಐಕಾನ್ಗಳನ್ನು ಡೆಸ್ಕ್ಟಾಪ್ಗೆ ಯಾವ ರೀತಿ ಆ್ಯಡ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವತ್ತು. ಈಗ ನಾನು ಕಂಟ್ರೋಲ್ ಪ್ಯಾನಲ್ ಓಪನ್ ಮಾಡಿದ್ದೀನಿ. ಕಂಟ್ರೋಲ್ ಪ್ಯಾನಲ್ ಓಪನ್ ಆಗ್ತಾ ಇದೆ. ಎಸ್, ಓಪನ್ ಆಗಿದೆ. ಈಗ ನಮಗೆ ಬೇಕಾದ ಐಕಾನ್ ಹುಡ್ಕೋಣ. ಎಸ್, ನಾನು ಜಾಸ್ತಿ ಸಾಫ್ಟ್ವೇರ್ಗಳನ್ನು ಅನ್ಇನ್ಸ್ಟಾಲ್ ಮಾಡೋದ್ರಿಂದ ಈ ಐಕಾನ್ ನನಗೆ ಡೆಸ್ಕ್ಟಾಪಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಇಲ್ಲಿ ನಾನು ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತೀನಿ. ಡೌನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಕ್ರಿಯೇಟ್ ಶಾರ್ಟ್ಕಟ್ ಎಂಟರ್ ಈ ಐಕಾನನ್ನು ಶಾರ್ಟ್ಕಟ್ ಆಗಿ ಕ್ರಿಯೇಟ್ ಮಾಡ್ತೀರಾ ಅಂತ ಕೇಳ್ತಾ ಇದೆ. ಎಸ್ ಮೇಲೆ ಎಂಟರ್ ಕೊಡ್ತಾ ಇದ್ದೀನಿ. ಎಸ್, ಐಕಾನ್ ಈಗ ಕ್ರಿಯೇಟ್ ಆಗಿದೆ ನೋಡಿ. ಡೆಸ್ಕ್ಟಾಪ್ ಹೋಗ್ತೀನಿ. ಪ್ರೋಗ್ರಾಮ್ ಫೀಚರ್ಸ್ ಶಾರ್ಟ್ಕಟ್ ಅಂತ ಇದೆ. ಇಲ್ಲಿ ಬೇಕಾದ್ರೆ ನೀವು F2 ಕೀ ಪ್ರೆಸ್ ಮಾಡಿ ಲಾಸ್ಟ್ ಶಾರ್ಟ್ಕಟ್ ಅಂತ ಇರೋದನ್ನ ಡಿಲೀಟ್ ಮಾಡ್ಬೋದು. ಅದು ಹೇಗೆ ಅಂತ ನಿಮ್ಗೆ ಗೊತ್ತಿದೆ ಅನ್ಕೊತೀನಿ. ಅದ್ರ ಬಗ್ಗೆ ತಿಳ್ಸೋಕ್ಕಲ್ಲ. ಥ್ಯಾಂಕ್ ಯು.